ಆಪ್ಕಿ ಅದಾಲತ್ನಲ್ಲಿ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಸ್ಮೃತಿ ಇರಾನಿ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರನ್ನೂ ಹೆದರಿಸಿಕೊಂಡು ಇಟ್ಟುಕೊಳ್ಳುತ್ತಾರೆ ಎಂಬುದು. ನೀವು ಚಿಕ್ಕವರಿದ್ದಾಗ ರಸ್ತೆಯಲ್ಲಿದ್ದಂತ ಎಲ್ಲ ಹುಡುಗರು ಸ್ಮೃತಿ ಇರಾನಿಗೆ ಹೆದರ್ಕೊಳ್ತಾ ಇದ್ರು. ನೀವು ದಾದಾಗಿರಿ ನಡೆಸ್ತಾ ಇದ್ರಿ. ಪೋಲಿಗಳು ಹೆದರ್ಕೋತಾ ಇದ್ರು, ಹುಡುಗರು ಹೆದರ್ಕೋತಾ ಇರ್ಲಿಲ್ಲ. ಡಿಫ್ರೆನ್ಸ್ ಇದೆ. ಎಲ್ಲ ಹುಡುಗ ರೌಡಿ ಆಗಿರಲ್ಲ. ನೀವ್ ಹೇಳ್ತಾ ಇದ್ರೆ ಯಾರು ತುಂಟಾಟ ಮಾಡ್ತಿದ್ರು, ಯಾರು ಗುಂಡಾಗಿರಿ ಮಾಡ್ತಿದ್ರು? ತುಂಟಾಟ ಅಲ್ಲ, ತುಂಟಾಟ ಮತ್ತೆ ಗುಂಡಾಗಿರಿ ಮಾಡೋದ್ರಲ್ಲಿ ಡಿಫ್ರೆನ್ಸ್ ಇದೆ. ಹುಡುಗಿರ್ನ ಚುಡಾಯಿಸ್ತಿದ್ರಲ್ಲ, ಅವ್ರಿಗೆ ನನ್ ಕಂಡ್ರೆ ಹೆದರ್ಕೆ. ಒಂದ್ ವೇಳೆ ಸ್ಮೃತಿಗ್ ಗೊತ್ತಾದ್ರೆ ಸರಿಯಾಗಿ ಹೊಡಿತಾಳೆ ಅಂತ. ನೀವು ನಿಜಕ್ಕೂ ಹೊಡಿತಾ ಇದ್ರ? ಹಾ, ಇಲ್ಲಿ ಒಂದು ಕಲೆ ಇದೆ, ಕಟ್ಟಿದೆ. ಒಂದಿನ ಒಬ್ಬ ಹುಡುಗನ್ಗೆ ನಾನು ಹೊಡೆದಿದ್ದೆ. ಯಾಕಂದ್ರೆ ನಮ್ ರೋಡಿನ ಹುಡುಗಿರೆಲ್ಲ ಬಂದು ನನ್ನ ಹತ್ರ ಕಂಪ್ಲೇಂಟ್ ಮಾಡಿದ್ರು. ಆ ರೋಡಿನ ಒಂದ್ ಪಾಯಿಂಟ್ನ ಕವರ್ ಮಾಡಿಟ್ಕೋತಾರೆ, ನಮ್ಗೆ ಟ್ಯೂಷನ್ಗೆ ಹೋಗಕ್ ಬಿಡಲ್ಲ. ಒಂದ್ ವೇಳೆ ಹೋದ್ರೂ ಕೂಡ ಅವ್ರು ನಮ್ಮನ್ನ ಚುಡಾಯಿಸ್ತಾರೆ ಅಂತ. ಸೊ ಹುಡುಗಿರ್ ಹೇಳಿದ್ರು, ಸ್ಮೃತಿ ಪ್ಲೀಸ್ ಏನಾದ್ರೂ ಮಾಡು. ಮತ್ತೆ ಸಿಚುವೇಶನ್ ಹೇಗಿತ್ತು ಅಂದ್ರೆ, ಆ ಕಾಲದಲ್ಲಿ ನಾವು ತಮ್ಮ ತಂದೆ ತಾಯಿಗೆ ಹೇಳ್ತಿರ್ಲಿಲ್ಲ. ಯಾಕಂದ್ರೆ ಅವರು 35-40 ವರ್ಷದ ಹಿಂದೆ ಅವರು ಹೇಳ್ತಿದ್ರು, ಆ ಕಡೆಯಿಂದ ಯಾಕೆ ಹೋಗ್ತೀರಾ ನೀವು ಅಂತ. ಆವಾಗ ಲೋಯರ್ ಮಿಡಲ್ ಕ್ಲಾಸ್ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಮೊದಲನೇ ರಿಯಾಕ್ಷನ್ ಏನ್ ಬರೋದು ಅಂದ್ರೆ, ನೀವ್ಯಾಕೆ ಸುಮ್ನೆ ಕೊಚ್ಚೆ ಕಲ್ಲು ಹಾಕ್ತೀರಾ ಅಂತ, ಅವಾಯ್ಡ್ ಮಾಡಿ ಅಂತ. ನಾನ್ ಹೇಗಿದ್ದೆ ಅಂದ್ರೆ, ನಾವ್ಯಾಕೆ ಅವಾಯ್ಡ್ ಮಾಡ್ಬೇಕು? ಸೊ ಅವ್ರು ಕೇಳಿದ್ರು, ಏನ್ ಮಾಡೋಣ? ಸೊ ನಾನಂದೆ, ಸರಿ ನೆಕ್ಸ್ಟ್ ಟೈಮ್ ತೊಂದ್ರೆ ಕೊಟ್ರೆ ನನ್ಗೆ ಹೇಳು ಅಂತ. ನನಗಿಂತ ಅವರು 3-4 ವರ್ಷ ದೊಡ್ಡೋರಾಗಿದ್ರು ಹುಡುಗರು. ಸೊ ಹುಡುಗರು ಹುಡುಗಿರು ಇಬ್ರು ಎದುರು ಬದ್ರಾದ್ವಿ. ಸೊ ನಂದೊಂದು ಪ್ರಾಬ್ಲಮ್ ಆಗಿತ್ತು. ನಮ್ ತಾಯಿ ಶಿಫ್ಟಿಂದ ಮಧ್ಯಾಹ್ನನೇ ಬಂದಿದ್ರು. ಅವ್ರೇನಾದ್ರೂ ಎದ್ರೆ ತುಂಬಾ ಹೊಡಿತಾರೆ ಅಂತ ಗೊತ್ತಿತ್ತು. ಸೊ ನಾನಂದೆ, ಒಂದ್ ಕೆಲ್ಸ ಮಾಡಿ ಅಮ್ಮನ್ನ ಲಾಕ್ ಮಾಡ್ಬಿಡಿ ಅಂದೆ. ನಾನಂದೆ, ಹೊಡೆದಾಟ ಏನಾದ್ರೂ ಆದ್ರೆ ಅಮ್ಮ ಮಲ್ಗಿರ್ತಾರೆ ಬಿಡು ಅಂತ. ಸೊ ಎಷ್ಟು ಗಲಾಟೆ ಆಯ್ತು ಹೊಡೆದಾಟದಲ್ಲಿ ಅಂದ್ರೆ, ಹುಡುಗ ನನ್ನ ಕಾಲರ್ ಹಿಡ್ಕೊಂಡಿದ್ದ, ನಾನು ಹುಡುಗನ್ನ ಕಾಲರ್ ಹಿಡ್ಕೊಂಡಿದ್ದೆ. ಬ್ಯಾಲ್ಕನಿಯಿಂದ ಅಮ್ಮ ಬಂದ್ರು ಕೂಗಾಡ್ಕೊಂಡು. ನಮ್ಮಮ್ಮ ಹೇಳಿದ್ರು, ಅಯ್ಯೋ ಹುಡುಗಿ ಬಿಟ್ಬಿಡು ಅವಳ್ನ. ನನಗ್ ತುಂಬಾ ಎಂಬ್ಯಾರಸ್ಮೆಂಟ್ ಆಯ್ತು. ಯಾಕಂದ್ರೆ ಅವ್ರಿಗೆ ಅರ್ಥ ಆಗಿಲ್ಲ, ಹುಡುಗಿ ಅಂತ ಹಿಡ್ಕೊಂಡಿಲ್ಲ, ನಾನು ಅವನ್ನ ಹೊಡಿತಿರೋದಕ್ಕೆ ಅವ್ನ್ ಹಿಡ್ಕೊಂಡಿದ್ದಾನೆ. ಅವ್ನ್ ನನಗ್ ಹೆಂಗೆ ಹೊಡ್ದ ಅಂದ್ರೆ ಇಲ್ಲಿ ಕಟ್ಟಾಗೋಯ್ತು ನನ್ಗೆ. ಮತ್ತೆ ಅದಾದ್ಮೇಲೆ ಹುಡುಗಂಗ್ ಏಟ್ ಬಿದ್ದಿದಂತೂ ಬಿತ್ತು. ಮತ್ತೆ ಮನೆಗ್ ಹೋದ್ಮೇಲೆ ನನಗ್ ಹೊಡೆದ್ರಲ್ಲ. ನೀನೇನು ಲೀಡರಾ ಅಲ್ಲಿ? ಇಲ್ಲ ಲೀಡರ್ ಏನಲ್ಲ, ಅಲ್ಲಿ ಪ್ರಾಬ್ಲಮ್ ಇತ್ತು ಅಂದೆ. ಅಪ್ಪಂಗೇನಕ್ಕೆ ಹೇಳಿಲ್ಲ ನೀನು? ಯಾರ್ ತಂದೆ ತಾಯಿಗೂ ಹೇಳಿರ್ಲಿಲ್ಲ ನಾವು. ಮತ್ತೆ ಇವತ್ತು ಯಾರೆಲ್ಲ ಇಲ್ಲಿ ಹುಡುಗಿರ್ ಕೂತಿದಾರಲ್ಲ, ಅವ್ರು ಎಲ್ಲಾರ್ಗೂ ಹೇಳ್ಕೊಡ್ತಾರೆ, ಟ್ರೈನಲ್ಲಿ ಬಸ್ಸಲ್ಲಿ ಹೋಗ್ತಿದ್ದೀರಾ, ಬ್ಯಾಗ್ ಮುಂದೆ ಇಟ್ಕೊಳ್ಳಿ. ಒಂದ್ ವೇಳೆ ಜಾಸ್ತಿ ಹುಡುಗರಿದ್ರೆ ಆ ಬಸ್ಸಿಗೆ ಹತ್ಬೇಡಿ. ಇದು ನಮ್ ಜೀವನದ ಕೂಡ ಒಂದು ನಿಜಾಂಶ ಆಗಿತ್ತು. ನನಗ್ ಯಾವಾಗ್ಲೂ ಮನ್ಸಲ್ಲಿತ್ತು, ನಾನು ವಿಕ್ಟಮ್ ಆಗಕ್ಕಾಗಲ್ಲ ರಜತ್ ಅವ್ರೆ. ಮೊದ್ಲೇ ನೀವು ಗುರುಬತ್ತಲ್ ಹುಟ್ಟಿರೋದು, ಅದ್ರ ಮೇಲೆ ಇಷ್ಟೊಂದ್ ಕಷ್ಟಗಳಿದೆ, ಅದ್ರ ಮೇಲಿಂದ ರೋಡಲ್ ಹೋಗೋರೆಲ್ಲ ಕೆನ್ನೆಗ್ ಹೊಡೆದ್ರೆ ಹೇಗೆ? ಅದಕ್ಕೆ ನನ್ ತಂದೆ ಹೇಳ್ತಿದ್ರು, ನಿನಗೆ ಏನಕ್ಕೆ ಲೀಡರ್ ಆಗ್ಬೇಕು ಅಂತಿದೆ ಅಂತ, ನಿನಗೆ ಯಾಕೆಲ್ಲಾರ್ಗೂ ಉತ್ತರ ಕೊಡ್ಬೇಕು? ಗುರುಬತ್ನ ವಿಚಾರವಾಗಿ ನಾನು ಓದಿದ್ದೆ, ನಿಮಗೆ 7 ವರ್ಷ ಇದ್ದಾಗ ನೀವು ನೀರ್ ತರೋದಕ್ಕೆ ಅಂತ ಹೋಗ್ತಾ ಇದ್ರಿ ಬಕೆಟ್ ತಗೊಂಡು, ಆಗ್ಲೂ ಕೂಡ ಜಗಳ ಮಾಡ್ತಿದ್ರಂತೆ. ಇಲ್ಲ, ನಾನ್ ಡೆಲ್ಲಿಲಿ ಟ್ಯಾಂಕರ್ ಬರೋ ಅಂತ ದಿನಗಳನ್ನು ನೋಡಿದ್ದೀನಿ. ಆವಾಗ ನನ್ಗೆ ಒಂದು ರೆಡ್ ಕಲರ್ ಬಕೆಟ್ನ ನನ್ ಕೈಯಲ್ಲಿ ಹಿಡಿಸ್ತಿದ್ರು, ಇವಾಗ್ಲೂ ನನಗ್ ನೆನ್ಪಿದೆ. ಸೊ ನೀವೆಷ್ಟು ಬುದ್ಧಿವಂತರಾಗಿದ್ದೀರಾ, ಎಷ್ಟು ಶಕ್ತಿಶಾಲಿಯಾಗಿದ್ದೀರಾ ಅನ್ನೋದು ಆ ಟ್ಯಾಂಕರಿಂದ ನೀರ್ ತಗೊಂಬರ್ಬೇಕಾದ್ರೆ ಗೊತ್ತಾಗುತ್ತೆ. ಒಂದ್ ವೇಳೆ ನೀವ್ ಹಳ್ಳಿಲಿದ್ರೆ ಬಾವಿಯಿಂದ ನೀರ್ ಎಳಿಬೇಕಾದ್ರೆ ಗೊತ್ತಾಗುತ್ತೆ. ಬೇರೆಯವ್ರ ಜಗಳ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ತಾಯಿಗೋಸ್ಕರ ಒಂದು ಬಕೆಟಿನ ನೀರಿದೆಯಲ್ಲ, ಅದು ಶಾಂತಿಯಿಂದ ಮನೆಗ್ ಬಂದ್ರೆ ಸಾಕಾಗಿತ್ತು. ಯಾಕಂದ್ರೆ ಬೇರೆಯವ್ರ ಜಗಳದಿಂದ ಅಲ್ಲ, ತಾಯಿ ಹೊಡಿತಾರೆ ಅಂತ ತುಂಬಾ ಭಯ ಇತ್ತು. ಮತ್ತೆ ನೀವು ಸಾಕಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡಿದ್ದೀರಾ, ರಸ್ತೆನಲ್ಲಿ ಪುಸ್ತಕ ಮಾರಿದ್ದೀರಾ. ತಂದೆ ಮಾರ್ತಿದ್ರು. ಡೆಲ್ಲಿಲಿ ಧೋಲಕ್ವಾ ಅಂತ ಒಂದು ಏರಿಯಾ ಇತ್ತು. ಅಲ್ಲಿ ಆರ್ಮಿ ಕ್ಲಬ್ಬಿನ ಮುಂದೆ ಒಂದು ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಡೆಲ್ಲಿಗೆ ಯಾರು ಎಷ್ಟ್ ಜನ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ ದಿನ ಕೆಲ್ಸ ಮಾಡಕ್ಕೆ, ಆ ಬಸ್ ಸ್ಟ್ಯಾಂಡ್ ಇಂದ ಅವರು ಹೋಗ್ತಿದ್ರು. ಇವಾಗಂತೂ ಗುರ್ಗಾಂವ್ ಸಿಟಿ ಆಗ್ಬಿಟ್ಟಿದೆ, ಆವಾಗ ಗ್ರಾಮೀಣ ಆಗಿತ್ತು. ನಮ್ ತಂದೆ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಬುಕ್ನ ಸೆಲ್ ಮಾಡ್ತಿದ್ರು. ಮತ್ತೆ ಶಾಂತಿನಿಕೇತನಲ್ಲಿ ಅಲ್ಲಿ ನಮ್ ತಂದೆ ಇಂಗ್ಲಿಷ್ ಬುಕ್ನ ಸೆಲ್ ಮಾಡ್ತಾ ಇದ್ರು. ಸೊ ನಾನ್ ಯಾವಾಗ್ಲೂ ಕೇಳ್ತಿದ್ದೆ, ಅಲ್ಲಿ ಇಂಗ್ಲಿಷು ಇಲ್ಲಿ ಹಿಂದಿ ಯಾಕೆ ಸೆಲ್ ಮಾಡ್ತೀರಾ ಅಂತ. ಸೊ ಅವ್ರು ಹೇಳಿದ್ರು, ಆ ಬಸ್ ಸ್ಟಾಪಿಂದ ದಿನಕೂಲಿ ಮಾಡೋರು ಮನೆಗ್ ಹೋಗ್ತಾರೆ ಅಂದ್ರು. ಸೊ ಅವ್ರಿಗೋಸ್ಕರ ಸೆಕೆಂಡ್ ಹ್ಯಾಂಡ್ ಹಿಂದಿ ಬುಕ್ನ ಇಟ್ಕೋತೀನಿ, ಮತ್ತೆ ಇಲ್ಲಿ ಡೆಲ್ಲಿಯ ಶ್ರೀಮಂತರು ಬರ್ತಾರೆ, ಅದಕ್ಕೆ ನಾನು ಇಂಗ್ಲಿಷ್ ಬುಕ್ನ ಇಲ್ಲಿ ಇಟ್ಕೋತೀನಿ ಅಂದ್ರು. ಸೊ ನಾನಾಗ ಅಪ್ಪಂಗೆ ಹೇಳ್ದೆ, ಒಂದಿಸ ನಮ್ಮನೆ ಅಲ್ಲಿದ್ರೆ, ಒಂದಿನ ನಾನು ಇವ್ರು ಏನ್ ಯೂನಿಫಾರ್ಮ್ ಹಾಕ್ತಾರಲ್ಲ ಅವರಲ್ಲಿ ನಾನೂ ಒಬ್ಳಾಗಿ ಅವರು ನನಗೆ ಸಲ್ಯೂಟ್ ಮಾಡ್ತಾರಲ್ಲ, ಆಗ ನಮ್ ತಂದೆ ಏನೂ ಹೇಳ್ತಿರ್ಲಿಲ್ಲ. ಅದೂ ಆಯ್ತು, ಮನೆನೂ ತಗೊಂಡ್ವಿ. ಅಲ್ಲೇನೆ
ಮತ್ತೆ ಸಮ್ಮಾನದ ಜೊತೆ ಸ್ವೀಕಾರ ಕೂಡ ಮಾಡಿದ್ದಾರೆ. ಮತ್ತೆ ಒಂದು ದಿನ ನಿಮ್ಮನ್ನ ಮನೆಯಿಂದ ಖಾಲಿ ಮಾಡಿಸ್ತಾರೆ. 7 ವರ್ಷ ಇದ್ದಾಗ ಮನೆ ಖಾಲಿ ಮಾಡಿಸಿದ್ರು. ಮತ್ತೆ ಹೇಳಿದ್ರು ನನಗೆ ಬೇಗ ಬೇಗ ಊಟ ಮಾಡು. ನಾವು 3 ಜನ ಮಕ್ಕಳು, ನಾನೇ ದೊಡ್ಡೋಳು. ಅನ್ನ ಮತ್ತೆ ದಾಲ್ನ ನಾವು ತಿಂತಾ ಇದ್ವಿ. ನಮ್ಮ ತಾಯಿ ಎಲ್ಲ ಗಂಟು ಮೂಟೆ ಕಟ್ತಿದ್ರು. ಮಕ್ಳು ತಿಂದ್ರೆ ಹೊರಡೋಣ ಅಂದ್ರು. ಸೊ ಆಗಿನ ಟೈಮಲ್ಲಿ ಸೈಕಲ್ ರಿಕ್ಷಾ ಅಂತ ಇತ್ತು ಒಂದು. ಆಗಿನ ಟೈಮಲ್ಲಿ ಗ್ಯಾಸ್ ಸಿಲಿಂಡರ್ ಅಂದ್ರೆ ತುಂಬಾ ದೊಡ್ಡ ವಿಷಯ. ತಂದೆ ಕಾಂಗ್ರೆಸ್ಸಲ್ಲಿದ್ದಿದ್ರಿಂದ ನಮ್ಮ ಮನೇಲಿತ್ತು. ಇಡೀ ಏರಿಯಾದಲ್ಲೇ ದೊಡ್ಡ ವಿಷಯ ಆಗಿತ್ತು ಇವ್ರ ಮನೇಲಿ ಗ್ಯಾಸ್ ಸಿಲಿಂಡರ್ ಇದೆ ಅಂತ. ಸೊ ತಾಯಿ ಹತ್ರ ಗ್ಯಾಸ್ ಸಿಲಿಂಡರು, ಲಗೇಜು ಮತ್ತೆ 2 ಮಕ್ಕಳು. ನಾನ್ ನಿಂತ್ಕೊಂಡು ಮನೆನ ನೋಡ್ತಾ ಇದ್ದೆ. ಅಮ್ಮ ಹೇಳಿದ್ರು, ಮನೆ ಏನ್ ನೋಡ್ತಿದ್ಯಾ ನೀನು ಅಂತ. ನಾನಂದೆ, ಒಂದಿನ ಈ ಮನೆ ನಾನು ಖರೀದಿಸ್ತೀನಿ. ಸೊ ಒಂದಿನ ತುಳಸಿ ಎಲ್ಲ ಮಾಡಿ ಮಂತ್ರಿ ಎಲ್ಲ ಆದ್ಮೇಲೆ ಒಂದಿನ ಹೋಗಿ ಆ ಮನೆ ಮುಂದೆ ನಿಂತಿದ್ದೆ. ಸೊ ತಾಯಿ ಅಂದ್ರು, ನಿಜವಾಗ್ಲೂ ತಗೋಬೇಕಾ? ಸೊ ನಾನಂದೆ, ಯಾರೋ ದುಃಖನ ಖರೀದಿ ಮಾಡ್ತಾರೆ ಅಂದ್ರೆ ಅವ್ರ್ಕಿಂತ ದಡ್ರಿಲ್ಲ ಅಂತ. ಆದ್ರೆ ನಾನ್ ಹೇಳಿದ್ನಲ್ಲ, ಅಷ್ಟು ಯೋಗ್ಯತೆ ಆಗತ್ತೆ ಅಂತ ನಂದು. ಅಷ್ಟಂತೂ ಆಯ್ತು. ಯಾವತ್ತು ನೀವು ರಾಷ್ಟ್ರಪತಿ ಭವನದಲ್ಲಿ ನಿಂತು ಪ್ರಮಾಣ ವಚನವನ್ನ ಸ್ವೀಕರಿಸ್ತಿರೋ ಅವತ್ತು ನಿಮ್ಗೇನಾದ್ರೂ ನೆನಪಾಯ್ತಾ? 7 ವರ್ಷದ ಹುಡುಗಿ ಇದ್ದಾಗ ನಾನು ಏನೆಲ್ಲ ನೋಡ್ಬಂದೆ. ಯಾವ್ ಆರ್ಮಿ ಕ್ಲಬ್ ಮುಂದೆ ಕೂತ್ಕೊಂಡು ಬುಕ್ನ ಸೆಲ್ ಮಾಡಿದ್ನಲ್ಲ, ಅದೇ ಆರ್ಮಿಯ ಸುಪ್ರೀಂ ಕಮಾಂಡರ್ ಮುಂದೆ ನಿಂತ್ಕೊಳ್ಳೋ ಅಂಥದ್ದು ಒಂದು ಪ್ರೌಢಾಗಿರೋ ವಿಷಯ. ಸೊ ನಾನು ದಿಲ್ಲಿನ ರೋಡಿಂದಾನೂ ನೋಡಿದ್ದೀನಿ, ರಾಷ್ಟ್ರಪತಿ ಭವನದಿಂದಾನೂ ನೋಡಿದ್ದೀನಿ. ಇದೆರಡೂ ವಿಷಯ ಮತ್ತೆ ಜರ್ನಿ, ಇದು ನನ್ನ ಬಗ್ಸಿಲ್ಲ. ನನ್ ಬೆನ್ನಿನ ಮೂಳೆ ಹೇಗಿತ್ತೋ ಹಾಗೇ ಇದೆ. ಯಾರ್ ಮುಂದೆನೂ ಕೈ ಒಡ್ಡಿಲ್ಲ, ವ್ಯಾಲ್ಯೂಸ್ ಮೇಲೆ ಕಾಂಪ್ರಮೈಸ್ ಆಗ್ಲಿಲ್ಲ. ಯಾರ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಎಷ್ಟೇ ಕಷ್ಟ ಬಂದ್ರೂ ಕೂಡ. ನಾನೇನ್ ನಂಬ್ತೀನಿ ಅಂದ್ರೆ, ಯಾರೋ ನನ್ಗೆ ಕೊಡೋಂಥ ಕಷ್ಟಗಳು ನನ್ನ ಸ್ವಭಾವನ ಚೇಂಜ್ ಮಾಡೋ ಹಾಗೆ ಮಾಡ್ತು ಅಂತ ಅಂದ್ರೆ ನಾನಿದ್ದು ಏನು ಉಪಯೋಗ? ನಾರ್ಮಲಿ ರಿಜೆಕ್ಷನ್ ಆದಾಗ ಜನರಿಗೆ ತುಂಬಾ ನೋವಾಗುತ್ತೆ. ನೀವು ಕೆಲಸ ಕೇಳ್ಕೊಂಡು ಜೆಟ್ ಏರ್ವೇಸ್ಗೆ ಹೋಗ್ತೀರಿ, ಅವ್ರು ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ, ನಿಮಗೆ ಪರ್ಸನಾಲಿಟಿ ಇಲ್ಲ ಅನ್ನೋ ಕಾರಣಕ್ಕೆ. ಹಾ, ಅದಕ್ಕೆ ಏರ್ಲೈನ್ ಕೂಡ ಕ್ಲೋಸ್ ಆಗೋಯ್ತು. ಇಲ್ಲ, ನನ್ಗನ್ಸುತ್ತೆ ನಿಮ್ ಜೀವನದಲ್ಲಿ ಏನೆಲ್ಲ ಆಗುತ್ತಲ್ಲ, ನನ್ ತಾಯಿ ಹೇಳಿದಾರೆ, ಏನಾದ್ರೂ ಒಂದ್ ಕಾರಣ ಇದ್ಕೊಂಡೇ ಆಗತ್ತೆ ಅಂತ. ದೇವ್ರ್ ಯಾವತ್ತೂ ಅನ್ಯಾಯ ಮಾಡಲ್ಲ. ನೀವ್ ದೇವ್ರನ್ನ ಯಾವಾಗ ಕೇಳ್ಕೋತಿರಲ್ಲ, ದೇವ್ರೆ ನನಗೆ ಉನ್ನತಿ ಕೊಡು, ಆವಾಗ ದೇವ್ರ ನಿಮ್ಗೆ ಕಾಲ್ ಮಾಡಿ ಹೇಳಲ್ವಲ್ಲ, ಇಲ್ ದುಡ್ಡಿದೆ, ಇಲ್ಲಿಂದ ತಗೊಂಬಿಡು. ದೇವ್ರ ನಿಮ್ಗೆ ಎಷ್ಟು ಶಕ್ತಿ ಕೊಡ್ತಾನೆ ಅಂದ್ರೆ ನೀವಷ್ಟು ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ಪಡೆಯೋದಕ್ಕೆ. ನೀವ್ ದೇವ್ರನ್ನ ಕೇಳ್ಕೋತಿರಲ್ಲ, ಪೇಷನ್ಸ್ ಬೇಕು ಅಂತ. ದೇವ್ರ ಹೇಳಲ್ವಲ್ಲ, ನೀವ್ ಇವತ್ತಿಂದ ಗಂಭೀರವಾಗಿರ್ತೀರಾ ಅಂತ. ದೇವ್ರ ನಿಮ್ಗೆ ಎಷ್ಟು ಕಷ್ಟ ಕೊಡ್ತಾನೆ ಅಂದ್ರೆ ನಿಮ್ಗದ್ರಿಂದ ಪೇಷನ್ಸ್ ಬಂದ್ಬಿಡುತ್ತೆ. ನಿಮ್ಗೆ ಎಲ್ಲಿ ತಲುಪ್ಬೇಕಲ್ಲ, ಅದಕ್ಕೆ ದಾರಿ ಕೊಡ್ತಾನೆ ಭಗವಂತ. ಸುಲಭವಾಗಿರಲ್ಲ. ಲೆಜೆಂಡ್ಸ್ ಮತ್ತೆ ಲೆಗಸಿ ಬೇಗ ಮಾಡಕ್ಕಾಗಲ್ಲ. ಅದ್ರ ಹಿಂದೆ ಸಂಘರ್ಷ ಅಂತೂ ಇದ್ದೇ ಇರುತ್ತೆ. ನೋಡಿ, ಇಷ್ಟೆಲ್ಲ ಕಷ್ಟಗಳಾಗತ್ತೆ, ಸಂಕಷ್ಟಗಳು ಎದುರಾಗತ್ತೆ, ನೋವಾಗತ್ತೆ. ಆಗ ಧೈರ್ಯ ಎಲ್ಲಿಂದ ಬರುತ್ತೆ? ಬಡತನಕ್ಕಿಂತ ಹೆಚ್ಚಾಗಿ ಧೈರ್ಯ ಕೊಡೋ ಅಂತ ಒಂದು ಸ್ಥಿತಿ ಇರಲ್ಲ. ನಾನು ಡಿಸೈಡ್ ಮಾಡಿದ್ದೆ, ಕಷ್ಟದಲ್ಲಿ ನಾನು ಹುಟ್ಟಿದ್ದೀನಿ, ಕಷ್ಟಗಳನ್ನ ಎದುರಿಸ್ತೀನಿ. ಆದ್ರೆ ಪ್ರಯತ್ನ ಏನಿರುತ್ತೆ ಅಂದ್ರೆ ಸತ್ತಾಗ ಸಂತುಷ್ಟವಾಗಿರ್ಬೇಕು ಅಂತ. ಏನ್ ಅನ್ಕೊಂಡ್ನೋ ಅದ್ ಮಾಡಿದೀನಿ. ಈ ಮಾತು ನಿಜನಾ? ನಿಮ್ಮ ಮನೆಯಲ್ಲಿ ಒಂದು ಮಿನಿ ಇಂಡಿಯಾನೇ ಇತ್ತಂತೆ, ಬೇರೆ ಬೇರೆ ರೀಜನ್ನ ಬೇರೆ ಬೇರೆ ಪಾರ್ಟಿ ಜನರಿದ್ರು. ಒಬ್ರು ಮಹಾರಾಷ್ಟ್ರದಿಂದ, ಒಬ್ರು ಬಂಗಾಳದಿಂದ, ಅಜ್ಜಿ ಮಹಾರಾಷ್ಟ್ರದವರು, ಅಜ್ಜ ಪಂಜಾಬ್ನವರು. ಪಾರ್ಟಿಷನ್ ಆದ್ಮೇಲೆ ಮುರಾದಾಬಾದಲ್ಲಿದ್ರು ಅವರು. ಇನ್ನೊಂದಜ್ಜಿ ದುಬ್ಡಿ ಅಸ್ಸಾಮಲ್ಲಿ, ಇನ್ನೊಂದಜ್ಜ ಬಂಗಾಲ್ದಿಂದ. ಎಲ್ಲಿ ಮದ್ವೆ ಆಯ್ತಲ್ಲ, ಅದು ಪಾರ್ಸಿ ಫ್ಯಾಮಿಲಿ ಗುಜರಾತಿಂದ ಮುಂಬೈಲ್ ಶಿಫ್ಟ್ ಆದ್ರು. ಒಂದು ಒಳ್ಳೆ ಮಿಕ್ಸ್ ಆಗಿದೆ ಇದು. ಮತ್ತೆ ನಮ್ಮನೇಲಿ ಒಬ್ಳು ಸೊಸೆ ಇದ್ದಾಳೆ, ಅವಳು ಸೌತ್ ಇಂಡಿಯಾದವಳು. ಒಂದ್ ಒಳ್ಳೆ ಮಿನಿ ಇಂಡಿಯಾ ನಮ್ಮನೇಲಿದೆ. ಕರೆಕ್ಟಾಗಿ ಹೇಳಿದ್ರಿ ನೀವು. ಆದ್ರೆ ಎಲ್ಲಾ ಪೊಲಿಟಿಕಲ್ ಥಾಟಿನ ಜನರೂ ಕೂಡ ಇದ್ದಾರೆ. ಯಾಕಂದ್ರೆ ಅಪ್ಪ ಕಾಂಗ್ರೆಸ್ನವರು, ತಾಯಿ ಸಂಘದಿಂದ, ನಾನು ಭಾಜಪಾದಿಂದ, ಮತ್ತೆ ಒಬ್ರು ಚಿಕ್ಕತ್ತೆ ಇದ್ದಾರೆ, ಅವರು NCPಯಿಂದ. ಅವರು ತೀರ್ ಹೋದ್ರು. ಮತ್ತೆ ಅವ್ರ ಎಕ್ಸ್ ಹಸ್ಬೆಂಡ್ ಇದಾರಲ್ಲ, ಅವರು CPM ಅಲ್ಲಿದ್ದಾರೆ. ಸೊ ನಮ್ಮನೇಲೆ ಯಾವಾಗ ಎಲ್ರೂ ಸೇರ್ತಾರಲ್ಲ, ಹಾಗ್ ನೋಡಕ್ ಹೋದ್ರೆ 12 ವರ್ಷದಿಂದ ನನ್ ಪಾರ್ಟಿನೇ ಇರೋದು ಸರ್ಕಾರದಲ್ಲಿ. ಸೊ ಚೆನ್ನಾಗಿ ಮಾತಿನ ಸುರಿಮಳೆ ಆಗುತ್ತೆ, ಜಗಳಗಳಾಗುತ್ತೆ. ದೊಡ್ಡೋರಲ್ಲ ಹೇಳ್ಬೋದು ಅವರು.
ರಾಜನೀತಿ ತುಂಬಾ ಕಷ್ಟನಾ ಅಥವಾ ಆಕ್ಟಿಂಗ್ ಮಾಡೋದ್ ಕಷ್ಟನಾ? ನೀವ್ ಮಹಿಳೆ ಎರಡರಲ್ಲೂ ಆಗೋದ್ ಕೆಲಸ ಕಷ್ಟ. ಮಾಡಿದೀರಾ, ಮತ್ ಎರಡರಲ್ಲೂ ಸಫಲರಾಗಿದ್ದೀರಾ. ಒಂದ್ ಮಹಿಳೆ ಆಗೋದ್ ತುಂಬಾನೇ ಕಷ್ಟ. ಆ ರಾಜಕಾರಣ ಮತ್ತೆ ಆಕ್ಟಿಂಗ್ ಕಷ್ಟ ನೀವ್ ಅಲ್ಲ. ಹೇಳಿದ್ ಮಾತ್ ಮತ್ correct ಯಾವ ಆಗಿತ್ತು. ಮಹಿಳೆಯ ಬಾಯಿ ಕತ್ರಿ ತರ ಓಡುತ್ತೋ ಅದು ಕಷ್ಟ. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ರಾಹುಲ್ ಗಾಂಧಿಯವರು ಚುನಾವಣೆಯಲ್ಲಿ ಪದೇ ಪದೇ ಸೋಲನ್ನ ಕಾಣ್ತಾ ಇದ್ದಾರೆ. ಪ್ರಶ್ನೆ ಎಲ್ಲಿ ಉದ್ಭವ ಆಗತ್ತೆ ಅಂತಂದ್ರೆ ಇದು ಸ್ಟ್ರಾಟಜಿಕ್ ಫೇಲ್ಯೂರಾ, ಪ್ಲಾನ್ಡ್ ಫೇಲ್ಯೂರಾ? ಸೊ ಇವಾಗ ಪ್ರಶ್ನೆ ಏನು ಅಂತ ಅಂದ್ರೆ ಇದ್ರ ಬಗ್ಗೆ ನಿಮಿಗ್ ಏನ್ ಅನ್ಸತ್ತೆ ಅಂತ. ಸರ್, ನಾನ್ ರಾಹುಲ್ ಗಾಂಧಿನೂ ಅಲ್ಲ, ಜ್ಯೋತಿಷಿನೂ ಅಲ್ಲ. ಇದಕ್ ಉತ್ತರ ಬರೀ ಇಬ್ರೇ ಕೊಡಕ್ಕಾಗತ್ತೆ. ರಜತ್ ಶರ್ಮಾ, ಇಂಡಿಯಾ ಟಿವಿ, ಆಪ್ಕಿ ಅದಾಲತ್. ಅದಕ್ಕೆ ನೀವ್ ಅವ್ರನ್ನ ಇಲ್ಲಿ ಕರಿಬೇಕಾಗತ್ತೆ. ಡಿಫ್ರೆನ್ಸ್ ಏನು ಅಂದ್ರೆ, ನೀವೊಂದು ಪ್ರಿವಿಲೇಜ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ ಅಂದ್ರೆ ನೀವ್ ಫೇಲಿಯರ್ನ ಅಫೋರ್ಡ್ ಮಾಡ್ಬೋದು. ಒಂದ್ವೇಳೆ ನೀವು ಆ ಬ್ಯಾಕ್ಗ್ರೌಂಡಿಂದ ಇಲ್ಲ ಅಂದ್ರೆ ನೀವು ಪ್ರತಿ ಸಲ ನಿಮ್ಮನ್ನ ರೀಇನ್ವೆಂಟ್ ಮತ್ತೆ ರಿಲೆವೆಂಟ್ ಆಗಿಟ್ಕೋಬೇಕಾಗತ್ತೆ. ನೀವು ನಿಮ್ಮನ್ನ ರೀಇನ್ವೆಂಟ್ ಮತ್ತೆ ರಿಲೆವೆಂಟ್ ಆಗಿ ಇಟ್ಕೊಳ್ಲಿಲ್ಲ ಅಂದ್ರೆ ಪೊಲಿಟಿಕ್ಸ್ ಆಗಿರ್ಲಿ, ಮೀಡಿಯಾ ಆಗಿರ್ಲಿ ಅಥವಾ ಸಮಾಜದಲ್ಲಿರೋ ಯಾವುದೇ ಪ್ರೊಫೆಷನ್ ಆಗಿರ್ಲಿ, ನೀವದ್ರಲ್ಲಿ ರಿಡೆಂಟೆಂಟ್ ಆಗೋಗ್ತೀರಾ. ರಾಹುಲ್ ಅವ್ರ ಮೇಲೆ ರಿಡೆಂಟೆನ್ಸಿ ಇದು ಬರ್ಡನ್ ಇಲ್ಲ. ಅವ್ರಿಗೋಸ್ಕರ ಅವ್ರ ಹೆಸರೇ ಸಾಕಾಗಿರತ್ತೆ. ಆದ್ರೆ ನಮ್ಮಂಥವ್ರಿಗೆ ಪ್ರತಿದಿನಾನೂ ಒಂದ್ ಸಂಘರ್ಷ ಆಗಿರತ್ತೆ. ಪ್ರತಿದಿನ ಒಂದ್ ಹೊಸ ಗುರಿಯಿಂದ ಶುರು ಆಗತ್ತೆ. ನೀವು ಹೇಳ್ತಾ ಇದ್ರಿ ನಾನು ಜ್ಯೋತಿಷಿ ಅಲ್ಲ ರಾಜಕೀಯದಲ್ಲಿ. ಆದ್ರೆ ರೇಖಾ ಗುಪ್ತಾ ಅವ್ರಿಗೆ 1 ವರ್ಷಕ್ಕೆ ಮುಂಚೆನೇ ಹೇಳಿದ್ರಿ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ. ಅದು ಅವರಂತೂ ಮನೆಯಲ್ಲಿ ಕೂತಿದ್ರು. ನಮ್ಮ ಕಾರ್ಯಕರ್ತರದ್ದು ಸ್ವಭಾವನೇ ಇರಲ್ಲ ಅವ್ರಿಗೋಸ್ಕರ ಒಂದು ಸ್ಥಾನನ ಹುಡ್ಕೊಳ್ಳೋದಕ್ಕೆ. ಸೊ ರೇಖಾ ಜೊತೆ ನಾನು 15 ವರ್ಷ ಕೆಲ್ಸ ಮಾಡಿದೆ, ನಾನು ಕಾರ್ಯಕರ್ತಳಾಗಿ. ಅವಳ್ದು ಯಾವತ್ತೂ ಸ್ವಭಾವನೇ ಇರ್ಲಿಲ್ಲ, ಏಯ್ ನನ್ಗಿದು ಬೇಕು, ನಾನಿಲ್ಲಿ ಹೋಗ್ಬೇಕು ಅಂತ. ಅವಳ ಸ್ವಭಾವ ಹೇಗಿತ್ತು ಅಂದ್ರೆ, ಅಯ್ಯೋ ಅಕ್ಕ ಈ ಕಾರ್ಯಕ್ರಮ ಸಿಕ್ಕಿದೆ, ನಾವಿಬ್ರು ಜೊತೆಗೆ ಹೇಗ್ ಮಾಡೋಣ ಅಂತ. ಆದ್ರೆ ನನಗ್ ಆಸೆ ಇತ್ತು ರೇಖಾ ಯಾವ್ದೋ ಒಂದ್ ಸಂಘಟನೆಯ ಪದವಿಯಲ್ಲಿ ಇರಬೇಕು ಅಂತ. ವಾನತಿ ಶ್ರೀನಿವಾಸನ್ ನಮ್ಮ ಮಹಿಳೆಯ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷೆ. ನಾವಿಬ್ರು 2007 ಇಂದ ಒಟ್ಟಿಗೆ ಕೆಲ್ಸ ಮಾಡ್ತಾ ಇದೀವಿ. 1 ತಿಂಗಳು ನಾನು ವಾನತಿ ಹಿಂದೆ ಎಡು ಬಿಡದೆ ಹಿಂದೆ ಬಿದ್ಬಿಟ್ಟೆ. ನಾನಂದೆ, ವಾನತಿ ಪ್ಲೀಸ್ ಇವಳನ್ನ ಮಾಡು, ಒಂದಿವ್ಸ ಇವಳು ದಿಲ್ಲಿ ಮುಖ್ಯಮಂತ್ರಿ ಆಗ್ತಾಳೆ ನೋಡು ಅಂತ. ರೇಖಾ ತಲೆ ಹೊಡ್ಕೊಂಡ್ಲು, ಅಕ್ಕ ಏನ್ ಮಾತಾಡ್ತಿದ್ಯಾ? ನಾನಂದೆ, ವಾನತಿ ಪ್ಲೀಸ್ ಮಾಡು ಅಂತ. ಯಾವತ್ತೂ ರೇಖಾ ಪ್ರಮಾಣ ವಚನ ಆಯ್ತಲ್ಲ, ಆವಾಗ ಕೇಳಿದ್ಲು, ಅಕ್ಕ ಬರ್ತ್ಯಾ? ನಾನಂದೆ, ರೇಖಾ ಇವಾಗ ನೀನ್ ಮುಖ್ಯಮಂತ್ರಿ ಆಗಿದ್ಯಾ, ಅಕ್ಕನ್ ಕೆಲ್ಸ ಇಲ್ಲಿ ತನಕ ಅಷ್ಟೇ ಇದ್ದಿದ್ದು. ಸೊ ನಾನ್ ಯಾವಾಗ ವಾನತಿನ, ರೇಖಾನ ಈ ತರ ಪದವಿಗಳಲ್ಲಿ ನೋಡ್ತೀನಲ್ಲ. ಇನ್ನೊಂದು ರಾಜಕೀಯದ ಜ್ಯೋತಿಷದ ಬಗ್ಗೆ ಹೇಳ್ತೀನಿ. ಅಯ್ಯೋ ದೇವ್ರೆ. ನೀವು ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಸಾಕಷ್ಟು ವರ್ಷಗಳ ಮುಂಚೆನೆ ಹೇಳಿದ್ರಿ ಚೀಫ್ ಮಿನಿಸ್ಟರ್ ಆಗ್ತೀರಾ ಅಂತ. ಅದು ಹಾಗೆ ನನ್ ಬಾಯಿಂದ ಬಂದ್ಬಿಟ್ಟಿತ್ತು. ನಾನು ದೇವೇಂದ್ರ ಒಂದ್ ಫ್ಲೈಟಲ್ಲಿ ಹೋಗ್ತಾ ಇದ್ವಿ. ನಾವು ಬರೀ ಒಂದು 17-18 ವರ್ಷದವ್ರಿದ್ವಿ ಅಷ್ಟೇ. ಆಗಂತೂ ಮಹಾರಾಷ್ಟ್ರದಲ್ಲಿ ದಿಗ್ಗಜರಾಗಿರೋ ಅಂಥ ಪ್ರಮೋದ್ ಮಹಾಜನ್ ಅವರು, ಗೋಪಿನಾಥ್ ಮುಂಡೆ ಅವರು, ನಿತಿನ್ ಅವರು, ಅವರೆಲ್ಲ ಪವರ್ಫುಲ್ ಆಗಿದ್ರು. ಅವ್ರ ಅಂಡರ್ ನಾವು ಕೆಲ್ಸ ಮಾಡಿದೀವಿ. ಏನೋ ಗೊತ್ತಿಲ್ಲ, ದೇವೇಂದ್ರ ನೀನು ಒಂದಿನ ಮುಖ್ಯಮಂತ್ರಿ ಆಗ್ತೀಯಾ? ದೇವೇಂದ್ರ ನನ್ಗೇಳ್ದ, ಹುಚ್ಚಿಡ್ದಿದ್ಯಾ? ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಕೆಳಗೆ ನಾವ್ ಕೆಲ್ಸ ಮಾಡ್ತಿದೀವಿ. ನಾನಂದೆ, ಯಾರು ಗೊತ್ತು? ಆದ್ರೆ ಸೊ ನಾನ್ ಹೇಳದ್ನಲ್ಲ, ಬಿಜೆಪಿಯಲ್ಲಿ ನಮ್ ಬಗ್ಗೆ ಅಂತ ಅಲ್ಲ, ನಮ್ ಜೊತೆಲಿರೋರ್ ಬಗ್ಗೆ, ನಮ್ ಜೊತೆ ಕೆಲ್ಸ ಮಾಡೋರ್ ಬಗ್ಗೆ ಈ ಥರ ಭಾವನೆ ಇಟ್ಕೊಳ್ಳೋದು ನಮ್ದೇನೋ ಆಗತ್ತೆ ಬಿಡು, ಆದ್ರೆ ನೀನೇನೋ ಆಗ್ತೀಯಾ. ಸೊ ಇವಾಗ ವಿಷ್ಣುದೇವ್ ಜಿ ಅವರು ಸಿಎಂ ಆಗಿದಾರಲ್ಲ ಛತ್ತೀಸ್ಗಢಲ್ಲಿ, ಅವ್ರನ್ನ ನೋಡ್ತೀನಿ. ಭಜನ್ ಲಾಲ್ ಜಿ ಅವ್ರನ್ನ ನೋಡ್ತೀನಿ. ರೇಖಾನ ನೋಡ್ತೀನಿ. ಮನ್ಸಲ್ಲಿ ನನ್ಗೆ ಏನೋ ಖುಷಿ. ಅಶ್ವಿನ್ ಅಣ್ಣನೂ ಕೂಡ ಗವರ್ನರ್ ಆಗಿದ್ದಾರೆ. ಅಶ್ವಿನ್ ಅಣ್ಣನ್ ಜೊತೆ ಬಂಗಾಲಲ್ಲಿ ಎಷ್ಟು ವರ್ಷಗಳು ಕೆಲಸ ಮಾಡಿದೀನಿ. ಹಾಗೆ ಸಂತೋಷ್ ಗಂಗ್ವಾರ್ ಅವರು, ಜಾರ್ಖಂಡಿನ ಗವರ್ನರ್ ಅವರು, ಅವ್ರ ಜೊತೆ ಎಷ್ಟು ವರ್ಷ ಕೆಲಸ ಮಾಡಿದೀನಿ. ಪ್ರಹ್ಲಾದ್ ಜೋಶಿ ಅವರು ಇವಾಗ ಅವರು ಮಂತ್ರಿ ಆಗಿದ್ದಾರೆ, ಮುಂಚೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಮತ್ತೆ ಉಮಾಭಾರತಿ ಅವರು ಕಾರಾವಾಸಲ್ಲಿದ್ರಲ್ಲ, ಅವ್ರ ರಿಲೀಸ್ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇತ್ತು. ಸೊ ಹುಬ್ಳಿಗ್ ಹೋಗಿದ್ದೆ ಮೀಟ್ ಮಾಡಕ್ಕೆ. ಅಲ್ಲಿ ಧಾರವಾಡಿನ ಮಂತ್ರಿ ನನ್ನ ಕರ್ಕೊಂಡ್ ಹೋಗಕ್ಕೆ ಅಂತ ಬಂದಿದ್ರು. ಸೊ ಮೊದಲನೇ ಸಲ 2003 ಅಲ್ಲೇನೆ. ನೀವೇ ನನ್ನ ನೋಡಿದಿರ ಹಾಗೆ. ಯಾರ್ನ ನಾವು ಅಟಲ್ ಬಿಹಾರಿ ವಾಜಪೇಯಿ ಅಂತೀವಲ್ಲ, ಅವ್ರನ್ನ ನಾನು ಬಾಪ್ಜಿ ಅಂತಿದ್ದೆ. ಆವಾಗ ನನ್ ವಯಸ್ಸೇನಿತ್ತು, 25 ವರ್ಷ. ಬಾಪ್ಜಿ ಏನಂತಿದ್ರು ಅಂದ್ರೆ, ಅವರು ಪ್ರಧಾನಮಂತ್ರಿ ಆಗಿದ್ರು. ಸ್ಮೃತಿ ನೋಡು, ಸರ್ಕಾರ ನಿರ್ಣಯ ಮಾಡಿದೆ ಈ ತರ ಅಂತ. ಹಳ್ಳಿಲಿ ಆ ನಿರ್ಣಯದ ಬಗ್ಗೆ ಜನರ ರಿಯಾಕ್ಷನ್ ಏನಿದೆ ಇದನ್ ತಿಳ್ಕೊಂಡ್ ಬಾ. ನೀವೇ ಯೋಚನೆ ಮಾಡಿ, ನೀವ್ 25-26 ವರ್ಷ
ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ, ಮಗಳೇ ಹೋಗು, ಹಳ್ಳಿಲಿ ಇದ್ರ ರಿಯಾಕ್ಷನ್ ಏನಿದೆ ಜನರದ್ದು ಅಂತ. 25 ವರ್ಷದ ಮಗುಗೆ ಇದು ತುಂಬಾ ದೊಡ್ಡ ವಿಷಯ ಆಗಿರತ್ತೆ. ವಸುಂಧರಾ ರಾಜೇ ಮೊದಲನೇ ಸಲ 2003ರಲ್ಲಿ ಮುಖ್ಯಮಂತ್ರಿಯ ಸ್ಪರ್ಧಿಯಾಗಿ ಅವ್ರನ್ನ ನಾವು ಪ್ರಸ್ತುತ ಮಾಡಿದಾಗ ರಾಜಸ್ಥಾನದಲ್ಲಿ ನೀವ್ ಯೋಚನೆ ಮಾಡಿ, ರಾಜಸ್ಥಾನದಲ್ಲಿ ಮೊದಲನೇ ಸಲ ಒಬ್ಬ ಮಹಿಳೆಯಾಗಿ ಆ ಆರ್ಮಿಲಿ ಮೊದಲನೇ ಹೆಸರು ನಿಮ್ದಾಗಿರತ್ತೆ. ಸೊ ನಾನು ಬಿಜೆಪಿಯಲ್ಲಿ ಉಮಾ ಭಾರತಿ, ವಸುಂಧರಾ ರಾಜೇ, ಸುಷ್ಮಾ ಸ್ವರಾಜ್, ವರುಣ್ ಜೇಟ್ಲಿ, ಪ್ರಮೋದ್ ಮಹಾಜನ್, ಅನಂತ್ ಕುಮಾರ್, ನಾನ್ ಗೋವಾದಿಂದ ಪ್ರತಿನಿಧಿಸ್ತಿದ್ದೆ. ಮತ್ತೆ ಮುಖ್ಯಮಂತ್ರಿ ಮನೋಹರ್ ಪರಿಕರ್ ಆದ್ರು. ಮನೋಹರ್ ಪರಿಕರ್ ನಾನ್ 15 ವರ್ಷ ನರೇಂದ್ರ ಮೋದಿ ಅವ್ರ ಜೊತೆ 2002 ಇಂದ ಕೆಲಸ ಮಾಡ್ತಿದ್ದೀನಿ. ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ದಾಗ್ಲೂ ಕೂಡ ನರೇಂದ್ರ ಮೋದಿನ ಡಿಫೆಂಡ್ ಮಾಡಿದೀನಿ. ಆಮೇಲೆ ಅವ್ರ ಪ್ರಧಾನ ಮಂತ್ರಿ ಆದ್ರು. ಸೊ ತುಂಬಾ ಜನಕ್ಕೆ ಅನ್ಸತ್ತೆ, ಅಯ್ಯೋ ಇವಳು 2014ನಲ್ಲಿ ಮಂತ್ರಿ ಆಗಿದ್ದಾಳೆ ಅಂತ. ತುಂಬಾ ಕಷ್ಟಪಟ್ಟಿದ್ದೀನಿ ನಾನು. ತುಂಬಾ ಮಂತ್ರಿಗಳ ಜೊತೆ ಕೆಲಸ ಮಾಡಿದೀನಿ. ಆದ್ರೆ ನನಗ್ ಸಂತೋಷ ಕೊಡೋದು ಏನು ಅಂತ ಅಂದ್ರೆ, ಈ ಮಂತ್ರಿಗಳನ್ನ ನಾನು ಗೆಲುವಿನ ಶಿಖರದಲ್ಲಿ ನೋಡ್ದಾಗ ಖುಷಿ ಕೊಡುತ್ತೆ. ಒಳ್ಳೇದಾಯ್ತು, ಇವತ್ತು ಆಪ್ಕೆ ಅದಾಲತ್ನಲ್ಲಿ ನಿಮ್ಮ ಎಲ್ಲ ಮಾತುಗಳು ಇಲ್ಲಿ ಹೊರಬಂತು. ನಾವ್ ಹೇಳ್ತೀವಲ್ಲ, ಸಂಬಂಧದ ರೂಪ ಬದಲಾಗುತ್ತೆ ಅಂತ. ಯಾವ ರೂಪದಲ್ಲಿ ಮಹಿಳೆ ನಿಮಗ್ ಸಿಗ್ತಾಳೆ ಅಂತ ನಿಮಗ್ ಗೊತ್ತಿಲ್ಲ. ಲಕ್ಷ್ಮೀ ರೂಪದಲ್ಲಿ ಸಿಗ್ತಾಳೆ, ಅನ್ನಪೂರ್ಣೆಯ ರೂಪದಲ್ಲಿ ಸಿಗ್ತಾಳೆ, ಸರಸ್ವತಿಯ ರೂಪದಲ್ಲಿ ಸಿಗ್ತಾಳೆ. ಮಹಿಳೆಯ ರೂಪ ಹಲವಾರಿದೆ. ಆದ್ರೆ ಯಾವಾಗ ಯುದ್ಧದ ಕಹಳೆ ಊದುತ್ತಲ್ಲ, ಆಗ ಚಂಡಿನೂ ಅವಳೆ, ದುರ್ಗೇನೂ ಅವಳೆ. ಇಷ್ಟೇ ಹೇಳಕ್ ಇಷ್ಟಪಡೋದು. ರೂಪ ಯಾವ್ದ್ ಬೇಕಾದ್ರೂ ಆಗಿರ್ಬೋದು.